ನಮ್ಮ ಮನೇಲಿ ಏನೋ ಹೊಸ್ದಾಗಿ ಗಮಲ ಬತ್ತ ನೋಡೋಣ ಬನ್ನಿ ನಮ್ಮ ಮಿಸ್ಸಸ್ ಏನು ಮಾಡ್ತಾಯಿದ್ರು ಅಂತ. ನಾನು ತೋಟದ ಹತ್ರ ಹೋಗಿದ್ದೆ, ನಿಮ್ಮ ಕುತೂಹಲದಿಂದ ತೋರ್ಸೋಣ ಅಂತ ಹೋಯ್ತಾ ಇದ್ದೀನಿ. ನಾನು ನೋಡಲಿಲ್ಲ, ಏನೋ ಮನೆ ಸೇರಿಕೊಂಡು ಏನೋ ಹೊಸ್ದಾಗಿ ಅಡುಗೆ ಮಾಡ್ತಾರೋ ಹಂಗವ್ರೆ. ನೋಡೋಣ ಬನ್ನಿ ಏನು ಮಾಡಿದಾರು ಅಂತ. ಮಾಡ್ತಾವ್ರು ನೋಡಿ. ಓಹೋ, ಏನಿದು ಕಡುಬು? ಓ ನೋಡ್ರಿ, ನೋಡಿ ಸ್ನೇಹಿತರೆ, ತೋರಿಸ್ತೀನಿ ರೀ ನಿಮಗೆ. ಕಡುಬು ಮಾಡ್ತಾವ್ರು ನೋಡ್ರಿ. ನಾನೇನೋ ಹೊಸ್ದಾಗಿ ಗಮಲ ಬತ್ತಾದೆ ಅಂತ ಇದೆ. ಕಡುಬು ಮಾಡಿ ಮಡಗವ್ರೆ, ಹಾಕ್ಕೊಂಡು ಪಡಿತಾ ಇರೋದೆ. ಇದಕ್ಕೊಂದು ಕತೆ ಹೇಳ್ತಾರೆ ಕಡುಬ್ಗೆ. ಯಾರೋ ಒಬ್ಬ, ಹೇಳ್ತೀನಿ ರೀ ನಿಮಗೆ. ಯಾರೋ ಒಬ್ಬ ಅತ್ತೆ ಮನೆಗೆ ಹೋಗಿದ್ದಂತೆ. ಅವ್ರ ಅತ್ತೆಯವರು ಕಡುಬು ಮಾಡಿದ್ರಂತೆ. ಅವನು ತಿಂದಿದಂತೆ ಚೆನ್ನಾಗಿದ್ವಂತೆ. ಬರ್ತಾ ಇದ್ದಂತೆ ದಾರಿಲಿ ಅಡ್ಲಾಗ ಕಾವಲಿ ಸಿಕ್ಕೋಯ್ತಂತಲ್ಲ, ಚೆಕ್ ನೆಗ್ಲಂತ ಇಟ್ಲಾಗ ಅಂತ ನೆಗ್ದುಬಿಟ್ನಂತೆ. ಅವನು ಮನೆಗೆ ಬಂದಂತೆ. ಹಾಕ್ಕೊಟ್ರು ನೋಡಪ್ಪ. ಅವನು ಮನೆಗೆ ಬಂದಂತೆ, ಬಂದ್ಬಿಟ್ಟು ಮರ್ತುಬಿಟ್ಟವನೆ. ಅವ್ರ ಹೆಂಗಸ್ರಿಗೆ ಹೇಳ್ದಂತೆ, ರೇ ಅದು ಮಾಡೆ ಅಂತ. ಏನು ಅದು ಮಾಡು ಅಂತ 7 ಗಂಟೆ ಹೇಳ್ದಂತೆ. ಅವನು ಹೇಳ್ಬಿಟ್ಟು ತುಪ್ಪ ಹಾಕ್ತಾವ್ರು ನೋಡಿ. ಎಲ್ಲ ಬಿಳ್ಳೆ ಇಲ್ಲ, ಗಟ್ಟಿ ಅದು ಇದು ಮಾಡ್ಕೊಂಡ್ರೆ ಹೋಗಿ ಬೆಚ್ಚ ಮಾಡಿಕೊಂಡು. ಆಮೇಲೆ ಅವ್ರ ಹೆಂಡತಿಗೆ 7 ಗಂಟೆ ಹೇಳ್ಬಿಟ್ಟು ಹೊಡೆದ್ಬಿಟ್ಟಂತೆ ಕೆನ್ನೆ ಒಳ್ಳೆ ಊದ್ಕೊಬಿಟ್ಟಿತ್ತಂತಲ್ಲ. ಪಕ್ಕದ ಮನೆ ಅಜ್ಜಿ ಇತ್ತಂತೆ. ಬಂದ್ಬಿಟ್ಟು, ಅಯ್ಯೋ ನಿನ್ನ ಕಣ್ಣು ಸೇದ, ನಿನ್ನ ಕೈ ಸೇದ, ಕಡುಬುತಾಗ ಊದ್ಕೊಬಿಟ್ಟದಲ್ಲ ಅಂದ್ಬಿಟ್ಟು, ಅದೇನೇ ಅದು ಮಾಡಿ ಅಂದಂತಲ್ಲ. ಅಯ್ಯೋ ಅದು ಕಡುಬು ಅಂದ್ರೆ ಹೋಗ್ಬಾರ್ದೆ ನೀನು, ಅದು ಮಾಡಿ ಅಂತ ಇದ್ದ. ಕಡುಬು ಅಂತ ಹೇಳಿದ್ರಂತ. ಹಂಗೆ ಕತೆ. ಕಡುಬು ಮಾಡವ್ರಿಲ್ಲಿ. ಇದು ಇವತ್ತು ನಾನು ಮನೆಗೆ ಬರೋದಕ್ಕೆ ರೆಡಿ ಮಾಡಿ ಮಡಗವ್ರೆ. ತಿನ್ನನೆ ಬರೀ ಇವಾಗ ಸ್ನೇಹಿತರೆ. ತುಪ್ಪ ಹಾಕ್ತಾವ, ನಾಟಿ ಸಿನ್ ತುಪ್ಪ. ಸಾಕ್ಬಿಡು, ತಿನ್ನನೆ. ಭಾಳ ಚೆನ್ನಾಗಿದೆ. ನಾಟಿ ತುಪ್ಪದ ಜೊತೆಗೆ ಕಾಂಬಿನೇಷನ್ನು ಮಾಡಿಸ್ಕೊಂಡು ತಿನ್ನಿ ಸ್ನೇಹಿತರೆ. ಭಾಳ ಚೆನ್ನಾಗಿದೆ ಕಡುಬು. ಗಣೇಶ ಹಬ್ಬದಲ್ಲಿ ಮಾಡ್ತಾಯಿದ್ರು. ಏನೋ ನಮ್ಮ ಹೆಂಗಸರು ಇಷ್ಟಪಟ್ಟು ಮಾಡವ್ರೆ, ಮಾಡಲಿ. ಭಾಳ ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ.